ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ಯಾಮಿಲಿ ವ್ಲಾಗ್ ಮಾಡ್ತಿದ್ದೀನಿ. ನೋಡಿ, ಇದೆ ನಮ್ಮ ಚಿಕ್ಕಪ್ಪನ ಮನೆ. ಇದು ನಾನು ನಮ್ಮ ಚಿಕ್ಕಪ್ಪನ ಮನೆಗೆ ಬಂದಿದ್ದೀನಿ. ಇವರು ನಮ್ಮ ಅತ್ತೆ. ಇವತ್ತು ಕರಿಯ ಮುಂದೆ ಬಾನ ಇತ್ತು. ಆ್ಯಕ್ಚುಲಿ ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಜಸ್ಟ್ ಇವಾಗ ಮನೆಗೆ ಬಂದು ಕೂತಿದ್ದೀವಿ. ನಮ್ಮ ಅತ್ತೆ ಹೊರಗಡೆ ಬಂದು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಯಾರ ಜೊತೆನೂ ಮಾತಾಡ್ಸೋಣ. ಹಾಯ್ ಗಂಗತ್ತೆ. ಅವರು ನಾಚ್ಕೊಳ್ತಿದ್ದಾರೆ ವಿಡಿಯೋ ಮಾಡ್ತಿರೋದಕ್ಕೆ. ಇವ್ರ ಹೆಸರು ಗಂಗಾ ಅಂತ, ತುಮಕೂರಿಂದ ಬಂದಿದ್ದಾರೆ ಜಾತ್ರೆಗೋಸ್ಕರ. ಕ್ಯಾಮ್ರಾಗೊಂದು ಫೋಸ್ ಕೊಟ್ಟರು ಹಂಗು ಹಿಂಗು. ಇದು ಎಂಟ್ರೆನ್ಸ್, ಮನೆ ಬಾಗಿಲು. ಈಗ ಒಳಗೆ ಹೋಗೋಣ. ನಮ್ಮ ಚಿಕ್ಕಪ್ಪ CC ಕ್ಯಾಮ್ರಾ ಹಾಕ್ಸಿದ್ದಾರೆ ನೋಡಿ. ಇವಾಗ ಒಳಗೆ ಹೋಗೋಣ. ಇವನು ನಮ್ಮ ಚಿಕ್ಕಪ್ಪನ ಮಗ, ಸಣ್ಣವನು ಮನ್ವಿತ್ ಅಂತ, ಕ್ಯೂಟ್ ಬಾಯ್. ಇವಳು ನನ್ನ ಸೊಸೆ, ನಮ್ಮ ಅಕ್ಕನ ಮಗಳು ಕನಿಷ್ಕಾ, ಶಾಂಬಿ ಅಂತ ಕರಿತೀವಿ. ಇವರು ನಮ್ಮ ಚಿಕ್ಕಪ್ಪ. ಇವರು ಹೈಸ್ಕೂಲ್ ಮಾಸ್ಟ್ರು. ಇವರು ನಮ್ಮ ಚಿಕ್ಕಪ್ಪನ ಹೆಂಡತಿ. ಇವರು ನಮ್ಮ ಅಕ್ಕನಮ್ಮ, ಅಂದರೆ ನಮ್ಮತ್ತೆ. ಮನು ಆಟಾಡ್ತಾ ಇದ್ದಾನೆ. ಆ್ಯಕ್ಚುಲಿ ವ್ಲಾಗ್ ಮಾಡಿರೋದು ನನ್ನ ತಂಗಿ. ಅವಳ ವಾಯ್ಸ್ ಯಾಕೋ ಕ್ಲಿಯರಾಗಿ ಕೇಳಿಸ್ತಿಲ್ಲ ಅಂತ ನಾನು ವಾಯ್ಸ್ ಕೊಡ್ತಿದ್ದೀನಿ ಅಷ್ಟೇ. ಇವರು ನನ್ನ ಇನ್ನೊಬ್ಬರು ಅಕ್ಕ, ನಮ್ಮತ್ತೆ ಮಗಳು. ಇವರಿದ್ದಾರಲ್ಲ, ಇವ್ರ ಅಕ್ಕ, ನಮ್ಮತ್ತೆಯ ಮೊದಲನೇ ಮಗಳು. ನಮ್ಮ ಅಕ್ಕಂಗೆ ತುಂಬ ಹೊಟ್ಟೆ ಹಸ್ಬಿಟ್ಟಿದೆ ಅಂತ ಫಸ್ಟು ನಮ್ಮ ಅಕ್ಕ ತಿಂಡಿ ತಿಂತಿದ್ದಾರೆ. ಅವ್ರಿಗೆ ಫಸ್ಟ್ ತಿಂಡಿ ಇರಬೇಕು, ಇಲ್ಲಾಂದರೆ ಆಗಲ್ಲ. ಇವ್ರದ್ದು ಸೆಂಟ್ರಲ್ ಗೌರ್ಮೆಂಟು, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು. ನೋಡಿ, ನನ್ನ ತಂಗಿನೇ ವೀಡಿಯೋ ಮಾಡ್ತಿರೋದು, ಅದಕ್ಕೆ ತೋರಿಸ್ತಿದ್ದಾಳೆ. ಇದು ನಮ್ಮ ಮನೆ ಕಿಚನ್ನು. ನಮ್ಮ ಚಿಕ್ಕಮ್ಮ ಅಲ್ಲಿ ಏನೋ ಮಾಡ್ತಾ ಇದ್ದಾರೆ. ಇನ್ನೂ 1 ಇಯರ್ ಆಗಿದೆ. 1 ಇಯರ್ ಕೂಡ ಆಗಿಲ್ಲ ಈ ಮನೆಗೆ ಬಂದು. ಒಂದು ಕಿಚನ್ ಎಲ್ಲ ಫುಲ್ ಗಲೀಜಾಗಿದೆ. ಯಾಕಂದರೆ ಜಾತ್ರೆ ಅಲ್ವಾ, ಬಾನ ಇತ್ತಲ್ವ, ತುಂಬ ಮನೇಲಿ ಜನ ಇದ್ದರು ಅಂತ ಸ್ವಲ್ಪ ಗಲೀಜಾಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಚಿಕ್ಕಮ್ಮ ಅವ್ರ ಮಗಳಿಗೆ ದೋಸೆ ಮಾಡ್ತಿದ್ದಾರೆ. ಅಪರೂಪಕ್ಕೆ ಕೆಲಸ ಮಾಡ್ತಿದ್ದಾರೆ ಅಂತ ರೇಗಿಸ್ತಿದ್ದಾಳೆ ನನ್ನ ತಂಗಿ, ಅದಕ್ಕೆ ಅಷ್ಟು ನಗ್ತಿದ್ದಾರೆ. ದೋಸೆ, ಚಟ್ನಿ, ಸಾಂಬಾರು ಮಾಡಿದ್ದಾರೆ. ನಮ್ಮ ಚಿಕ್ಕಮ್ಮನ ಹೇರ್ಸಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಚೆನ್ನಾಗಿತ್ತು ನಮ್ಮ ಚಿಕ್ಕಮ್ಮನ ಹೇರ್ಸ್. ಇವಾಗ ಸ್ವಲ್ಪ ಉದುರೋಗ್ಬಿಟ್ಟಿದೆ. ಎಲ್ಲ ಕಣ್ಣಾಕಿ ಅನಿಸುತ್ತೆ. ನಮ್ಮನೆಯವ್ರದ್ದೇ. ಇದು ಟೆರಸ್ ಮೇಲೆ ಹೋಗ್ಬೋದು ಇಲ್ಲಾಸಿಂದ. ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಪೂರ್ತಿ ಮನೆ ಹೇಗಿದೆ ಅಂತ. ಇವಾಗ ಜಸ್ಟ್ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಅದೊಂದು ದೇವ್ರ ಮನೆ ಇದೆ. ಇಲ್ಲೊಂದು ಹಾಲ್ ಇದೆ. ಅದು ನಾನು. ಇದು ನಮ್ಮ ಆಂಟಿ, ಇವಳು ಕನಿಷ್ಕಾ. ಅದು ಬಾನ ಇತ್ತಲ್ವ, ಆರತಿ ಮಾಡಿದ್ರಲ್ವ, ಆ ಪ್ರಸಾದನ ನಮ್ಮ ಆಂಟಿ ಎಲ್ರಿಗೂ ಕೊಡ್ತಿದ್ದಾರೆ. ನಾನು ತಿನ್ಕೊಂಡು ಓಡಾಡ್ತಿದ್ದೀನಿ. ಅವಳು ವೀಡಿಯೋ ಮಾಡ್ತಿದ್ದಾಳೆ, ಅದಕ್ಕೆ ಹೇಳ್ತಿದ್ದಾಳೆ ನಾನು ನೀನು ವೀಡಿಯೋ ಮಾಡಿಕೊಡ್ತಿದ್ದೀನಿ ಅಂತ. ನಾನು ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದೀನಿ ಅಂತ ಬೈತಾ ಇದ್ದಾಳೆ. ನಾನು ಅದಕ್ಕೆ ಹ್ಞೂ ಹ್ಞೂ ಅಂತ ಹೇಳ್ತಾ ಇದ್ದೀನಿ. ಇವನು ನನ್ನ ತಂಗಿ ಮಗ. ಆಗಲೇ ನಮ್ಮ ಅತ್ತೆ ಅಂತ ತೋರಿಸಿದ್ನಲ್ಲ, ಅವ್ರ ಮೊಮ್ಮಗ. ಇವರು ನಮ್ಮ ಅಜ್ಜಿ. ನಮ್ಮ ಮನೇಲಿ ತುಂಬ ದೊಡ್ಡವರಂದರೆ ಇವರೇ. ಇವನು ನಮ್ಮ ಚಿಕ್ಕಪ್ಪನ ದೊಡ್ಡ ಮಗ, ದುನೀತ್ ಅಂತ. ಇವನು 2 ಬಾಲ್ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ.
ನಮ್ಮ ಅಕ್ಕ ನೋಡಿ ಇನ್ನೂ ತಿಂತಾನೇ ಇದ್ದಾರೆ. ಇವರು ನಮ್ಮ ಅಜ್ಜಿ ಇದ್ದಾರಲ್ಲ, ಅವ್ರ ತಂಗಿ. ಎಲ್ಲರೂ ಚಿಕ್ಕಮ್ಮ ಅಂತ ಕರೀತಾರೆ ಅಂತ ನಾವು ಹಂಗೆ ಕರಿತೀವಿ, ಅಜ್ಜಿ ಅನ್ನಲ್ಲ. ಇದು ದೇವ್ರ ಮನೆ. ನಮ್ಮ ಚಿಕ್ಕಪ್ಪ ಎಲ್ಲ ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ನಮ್ಮನೆ ನೋಡಿ ಹೇಗಿದೆ ಅಂತ. ಫಂಕ್ಷನ್ನು, ಜಾತ್ರೆ, ಹಬ್ಬ ಆ ಥರ ಏನಾರು ಇತ್ತು ಅಂದರೆ ಮನೆ ಫುಲ್ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ. ತುಂಬ ಜನ ಇದ್ದಾರೆ ಅಲ್ವಾ, ಸ್ವಲ್ಪ ಗಲೀಜಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನೂ ನಮ್ಮ ಚಿಕ್ಕಪ್ಪ, ನನ್ನ ತಂಗಿ, ನನ್ನ ಹಸ್ಬೆಂಡ್ ಇಲ್ಲ, ಆ ಮನೇಲಿರ್ಬೋದೇನೋ. ಇದು ಮೇಲ್ಗಡೆ ಟೆರಸ್ಸು. ನನ್ನ ತಂಗಿನೇ ವೀಡಿಯೋ ಮಾಡ್ತಿರೋದು, ಅದಕ್ಕೆ ತೋರಿಸ್ತಿದ್ದಾಳೆ ಮತ್ತೆ ನಾನು ಮಾಡಿದ್ದು ಅಂತ. ಇವನು ನನ್ನ ಮಗ. ಇನ್ನೊಬ್ಬನ್ನ ನಮ್ಮ ಚಿಕ್ಕಪ್ಪ ಎಲ್ಲ ಹೊರಗಡೆ ಕರ್ಕೊಂಡೋಗಿದ್ದಾರೆ. ಇಲ್ಲ, ಅವನು ಬಂದಮೇಲೆ ತೋರಿಸ್ತೀನಿ. ಮತ್ತೆ ಈಗ ಇನ್ನೊಂದು ಮನೆ ಪಕ್ಕದಲ್ಲಿದೆಯಲ್ಲ, ಆ ಮನೆಗೆ ಹೋಗೋಣ. ಇದು ನಮ್ಮ ಅತ್ತೆ ಮನೆ. ಇಲ್ಲೂ ಅಷ್ಟೇ 2 ರೂಮು, 1 ಕಿಚನು, 1 ಹಾಲು, 1 ವಾಶ್ರೂಮ್ ಇದೆ. ನನ್ನ ತಂಗಿ ಹಿಂದಿ ಸಾಂಗ್ ಹಾಕ್ಕೊಂಡು ಕೇಳ್ಕೊಂಡು ಕೂತಿದ್ದಾಳೆ. ಅವಳಿಗೆ ಟಿ ವಿಲಿ ಸಾಂಗ್ ಒಂದಿದ್ರೆ ಏನು ಬೇಡ, ಟಿ ವಿ ಒಳಗೆ ಮುಳುಗೋಗಿರ್ತಾಳೆ. ನಮ್ಮ ಚಿಕ್ಕಪ್ಪ ಇಲ್ಲಿರಲಿಲ್ಲ, ಇವಳೊಬ್ಬಳೇ ಇದ್ದಾಳೆ. ಎಲ್ಲೋ ಹೋಗಿದ್ದಾರೆ ಅನಿಸುತ್ತೆ, ಕಾಣಿಸ್ತಿಲ್ಲ. ಇಲ್ಲಿ ಯಾರೂ ಇಲ್ಲ, ಎಲ್ಲ ಆ ಮನೆಯಲ್ಲೇ ಇದ್ದಾರೆ. ಇವಳೊಬ್ಳು ಟಿ ವಿ ನೋಡ್ಕೊಂಡು ಇಲ್ಲಿ ಕೂತಿದ್ದಾಳೆ. ಇಲ್ಲೂ ಪೂಜೆ ಎಲ್ಲ ಮಾಡಿದ್ದಾರೆ. ಗನ್ ಹಿಡ್ಕೊಂಡು ಇವರಿಬ್ಬರು ಹೊಡೆದಾಡ್ತಾ ಇದ್ದಾರೆ, ನಂದು ಅಂತ. ಇಲ್ಲೊಂದು ಗಣಪತಿ ಇದೆ. ಕ್ಯೂಟ್ ಬಾಯ್ ಆಟಾಡ್ತಾ ಇದೆ. ಅವಳಿಗೆ ವೀಡಿಯೋ ಮಾಡೋಕೆ ಕೊಟ್ಟು ನಾನು ಆರಾಮಾಗಿ ತಿಂತಿದ್ದೀನಿ. ಇವ್ನು ನಮ್ಮ ಅತ್ತೆ ಮಗ ಚಂದು ಅಂತ, ಇವ್ರು ನಮ್ಮ ಚಿಕ್ಕಪ್ಪ. ಅವನು ಏನೇ ಮಾಡ್ತಿದ್ಯಾ ಅಂತ ಕೇಳ್ತಿದ್ದಾನೆ. ಇವ್ರು ನಮ್ಮ ಅತ್ತೆ ನೈಟ್ ಬಂದುಬಿಟ್ಟವರಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.